ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಹ್ಯಾಂಡ್ಮೇಡ್ ಸೋಪನ್ನು ಮನೆಯಲ್ಲೇ ಹೇಗೆ ತಯಾರಿಸೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ಸೋಪ್ ಬೇಸ್ ಅಂತ ನಿಮಗೆ ಕೆಮಿಕಲ್ ಶಾಪಲ್ಲಿ ಸಿಗುತ್ತೆ ಹಾಗೂ ಆನ್ಲೈನಲ್ಲಿ ಕೂಡ ತರಿಸ್ಕೊಳ್ಬೋದು. ಇದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಮೊದಲಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹ್ಯಾಂಡ್ಮೇಡ್ ಸೋಪ್ ಮಾಡೋದ್ರಿಂದ ತುಂಬಾ ಯೂಸಸ್ ಇದೆ. ಯಾಕೆಂದರೆ ಇದು ಸ್ಕಿನ್ಗೆ ತುಂಬಾ ಒಳ್ಳೆಯದು. ಮನೆಯಲ್ಲೇ ನಾವು ತಯಾರಿಸೋದ್ರಿಂದ ನಾವು ಒಂದು ಒಳ್ಳೆಯ ಕ್ವಾಲಿಟಿಯ ಸೋಪನ್ನು ತಯಾರಿಸ್ಬೋದು. ಇದೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ಒಂದು ಪಾತ್ರಕ್ಕೆ ನಾವು ಹಾಕ್ಕೊಳ್ಳೋಣ. ಇದನ್ನು ಈಗ ಡಬಲ್ ಬಾಯ್ಲರ್ ಮಾಡ್ಕೊಳ್ಬೇಕಾಗತ್ತೆ. ಡೈರೆಕ್ಟಾಗಿ ಇಡೋಕ್ಕೆ ಹೋಗಬೇಡಿ, ಹಾಳಾಗಿಬಿಡತ್ತೆ. ಈ ರೀತಿಯಾಗಿ ಕೆಳಗಡೆ ಒಂದು ಪಾತ್ರದಲ್ಲಿ ನೀರನ್ನು ಕುದಿಸ್ಕೊಂಡು ಮೇಲ್ಗಡೆ ಏನು ಕಟ್ ಮಾಡ್ಕೊಂಡಿರ್ತೀವೋ ಅದನ್ನು ಇದರಲ್ಲಿ ಹಾಕಿ ಕರಗಿಸ್ಕೊಳ್ಬೇಕು. ಒಂದು ಸಿಪ್ಪೆ ತೆಗೆದಿರೋ ಪೊಟಾಟನ್ನು ನಾನು ಇದಕ್ಕೆ ಯೂಸ್ ಮಾಡ್ತೀನಿ. ಆಮೇಲೆ ಇದನ್ನು ತುರ್ಕೊಂಡು ಮಿಕ್ಸರಿಗೆ ಹಾಕಿ ಅದನ್ನು ಪಲ್ಪ್ ಥರ ಮಾಡಿಕೊಂಡು ನೈಸಾಗಿ ಈಗ ಕರಗಿದೆ ಸೋಪ್ ಬೇಸು. ಈಗ ನಾನು 5 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಕೂಡ ತುಂಬಾ ಸ್ಕಿನ್ಗೆ ಒಳ್ಳೆಯದು. ಇದು ಎಲ್ರಿಗೂ ಗೊತ್ತಿರೋ ವಿಷಯನೇ ಅಂದ್ಕೊಳ್ತೀನಿ. 5 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಈ ಮಿಶ್ರಣಕ್ಕೆ ನಾನು ಸೇರಿಸ್ತಾ ಇದ್ದೀನಿ. ಈಗ 2 ಸ್ಪೂನ್ ಆಗುವಷ್ಟು ಬಾದಾಮ್ ಆಯಿಲನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಬಾದಾಮ್ ಆಯಿಲ್ ಕೂಡ ಅಷ್ಟೇ ತುಂಬಾ ಸ್ಕಿನ್ಗೆ ಒಳ್ಳೆಯದು. ಈಗ 1 ಸ್ಪೂನ್ ಆಗುವಷ್ಟು ರೋಸ್ ವಾಟರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ರೋಸ್ ವಾಟರು ಅಷ್ಟೇ ನಿಮ್ಮ ಸ್ಕಿನ್ನನ್ನು ತುಂಬ ಸಾಫ್ಟಾಗಿ ಮಾಡುತ್ತೆ. ಮರದ ಹುಟ್ಟನ್ನು ಉಪಯೋಗಿಸೋದ್ರಿಂದ ನಿಮಗೆ ತುಂಬ ಒಳ್ಳೆಯದು. ಈಗ ನಾನು ಪೊಟ್ಯಾಟೊ ಮಿಶ್ರಣವನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಎಲ್ಲವನ್ನೂ ಸೇರಿಸಿ ಗಂಟಿಲ್ದ ಹಾಗೆ ತಿರ್ಕೊಳ್ತಾ ಇರಬೇಕು. ಪೊಟ್ಯಾಟೊ ಕೂಡ ಅಷ್ಟೇ ನಿಮ್ಮ ಮುಖದ ಮೇಲಿರೋ ಕಪ್ಪು ಕಲೆಗಳನ್ನು ಹೋಗಲಾಡಿಸುತ್ತೆ. ತುಂಬ ಸ್ಕಿನ್ಗೆ ಗ್ಲೋವನ್ನು ಕೊಡುತ್ತೆ. ಈಗ ನಾನು 1 ಡ್ರಾಪ್ ಆಗುವಷ್ಟು ಪಿಂಕ್ ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ. ಫುಡ್ ಕಲರ್ ಒಂದೇ ಡ್ರಾಪ್ ಸಾಕು, ತುಂಬ ಜಾಸ್ತಿ ಏನೂ ಬೇಕಾಗಿಲ್ಲ. ಈಗ ಲಿಂಬು ಎಸೆನ್ಸ್, ಲೆಮನ್ ಎಸೆನ್ಸನ್ನು ಒಂದು 3-4 ಹನಿ ಆಗುವಷ್ಟು ಹಾಕ್ತಾಯಿದ್ದೀನಿ. ಈಗ ಎಲ್ಲವನ್ನೂ ಸೇರಿಸಿ ಆಗಿದೆ. ಈಗ ಚೆನ್ನಾಗಿ ತಿರುವುದು, ಈ ಮಿಶ್ರಣವನ್ನು ಚೆನ್ನಾಗಿ ತಿರುವಿ. ಈಗ ಎಲ್ಲದನ್ನು ಸೇರಿಸ್ಕೊಂಡು ಚೆನ್ನಾಗಿ ತಿರುವಿ ಒಂದು 5 ನಿಮಿಷಗಳ ಕಾಲ ಅದೆಲ್ಲ ಮಿಕ್ಸ್ ಆಗಬೇಕು. ಈಗ ಕೊನೆಯಲ್ಲಿ ಮೌಲ್ಡಿಗೆ ಇದನ್ನು ಹಾಕೋಣ. ಮೌಲ್ಡ್ ಕೂಡ ಅಷ್ಟೇ ನಿಮಗೆ ಬೇಕಾದ ಆಕೃತಿಯಲ್ಲಿ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು, ಅಥವಾ ಕೇಕ್ ಶಾಪ್ ಆ ಥರ ನೀವು ಅಂಗಡಿಲಿ ಕೂಡ ತಗೊಳ್ಬೋದಾಗಿದೆ. ನಾನು ಸೋಪಿಗೆ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಬಾದಾಮ್ ಆಯಿಲ್, ಕೋಕೋನಟ್ ಆಯಿಲ್, ಲಿಂಬು ಎಸೆನ್ಸ್, ರೋಸ್ ವಾಟರ್ ಹಾಗೂ ಫುಡ್ ಕಲರ್. ಇದು ಕೇಕನ್ನು ಯೂಸ್ ಮಾಡೋಕ್ಕೆಲ್ಲ ಬಳಸ್ತಾರೆ. ಈ ಕಲರನ್ನು ಕೂಡ ಒಳ್ಳೆ ಕ್ವಾಲಿಟಿಯನ್ನು ತಗೊಳ್ಳಿ. ನಿಮಗೆ ಉತ್ತಮವಾದ ಕ್ವಾಲಿಟಿ ಸೋಪನ್ನು ಕೂಡ ತಯಾರಿಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಸ್ಕಿನ್ನು ತುಂಬಾ ಮುಖ್ಯ ಎಲ್ರಿಗೂ ಕೂಡ.
ಇದನ್ನು ಮೋಲ್ಡ್ಗೆ ಹಾಕ್ತಾ ಇದ್ದೀನಿ. ಈಗ ಒಂದು 4 ಗಂಟೆಗಳ ಕಾಲ ಬಿಡಬೇಕಾಗತ್ತೆ ಇದನ್ನ ಹಾಕಿ. ಅದು ಗಟ್ಟಿ ಆಗೋಕ್ಕೆ ಒಂದು 3-4 ಗಂಟೆ ತಗೊಳುತ್ತೆ. ಇದನ್ನು ಒಂದು 4 ಗಂಟೆ ಬಿಟ್ಟು ನೋಡೋಣ ಈಗ ಸೋಪ್ ರೆಡಿ ಆಗಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ, ಗಟ್ಟಿಯಾಗಿ ಎಷ್ಟು ಸುಂದರವಾದ ಆಕೃತಿಯಲ್ಲಿ ಸೋಪ್ ರೆಡಿ ಆಗಿದೆ. ಈಗ ನೀವು ಕೂಡ ಮನೇಲಿ ಈಸಿಯಾಗಿ ಮಾಡ್ಬೋದು. ಅಂಗಡಿಲಿ ನೀವು ಏನು ಕೊಂಡ್ಕೊಳ್ತೀರಾ ಅದಕ್ಕಿಂತ ಉತ್ತಮವಾದ ಕ್ವಾಲಿಟಿ ಸೋಪನ್ನು ನೀವು ಮನೆಯಲ್ಲೇ ಈಸಿಯಾಗಿ ಮಾಡ್ಬೋದು. ನೀವು ಗಿಫ್ಟ್ ಕೊಡೋಕ್ಕೆ ಕೂಡ ತುಂಬ ಆಕರ್ಷಕವಾಗಿರುತ್ತೆ. ಫ್ರೆಂಡ್ಸ್ಗಾಗಲಿ ಅಥವಾ ರಿಲೇಟಿವ್ಸ್ಗಾಗಲಿ ಯಾರಿಗೇ ಆದರೂ ಕೂಡ ಇದು ತುಂಬ ಯೂಸ್ ಆಗೋದಂತೂ ಗ್ಯಾರಂಟಿ ಅಂತ ನಾನು ಹೇಳ್ತೀನಿ. ನಿಮಗೇನಾದರೂ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕೆಂದರೆ ಇನ್ನೂ ಉಪಯುಕ್ತವಾದ ಮಾಹಿತಿಗಳು ನನಗೆ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಆಸೆ ಇದೆ. ಹಾಗಾಗಿ ನಿಮ್ಮ ಸಪೋರ್ಟು ಕೂಡ ನನಗೆ ತುಂಬಾ ಮುಖ್ಯ ಆಗಿರುತ್ತೆ. ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ನನ್ನ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ ನೊರೆ ಬರ್ತಾ ಇದೆ ಅಂತ. ಥ್ಯಾಂಕ್ ಯು.